ಚಕ್ಲಿ ಮಾಡ್ತೀರಿ ಎಲ್ಲರೂ, ಆದ್ರೆ ಗರಿಗರಿಯಾಗಿ ಬರ್ತಿರಂಗಿಲ್ಲ. ಚಕ್ಲಿ ಗರಿಗರಿಯಾಗಿ ಬರ್ಬೇಕಂದ್ರೆ ಯಾವ ರೀತಿ ಚಕ್ಲಿ ಹಿಟ್ಟ ರೆಡಿ ಮಾಡ್ಬೇಕು ಅನ್ನೋದ ಇವತ್ತಿನ ವಿಡಿಯೋ ಒಳಗೆ ಹೇಳ್ತೀನಿ. ಕೊನೆ ತನಕ ವಿಡಿಯೋ ನೋಡ್ರಿ. ಸಿಂಪಲ್ ಆಗಿ ಮಾಡಿ ತೋರಿಸಿದ್ವು ಚಕ್ಲಿ ಹಿಟ್ಟ ಯಾವ ರೀತಿ ಬೀಸೋದಂತ ಹೇಳಿ. ಅದಕ್ಕಿಂತ ಮೊದಲು ನಿಮಗೆ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಲಾರ್ದ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಲ್ಲೇ ಒಂದು ಬುಟ್ಟಿ ತೊಗೊಂಡಿದ್ವಿ ಗ್ಯಾಸ್ ಮೇಲಿಟ್ಟ. ಅದಕ್ಕೆ ನೋಡ್ರಿ 1 ಗ್ಲಾಸ್ ಆಗುವಷ್ಟ ರವೆ ಹಾಕಿದೀವ್ರಿ, ಸಣ್ಣ ರವೆ. ಇಲ್ಲಿ ಇನ್ನೊಂದು ಗ್ಲಾಸ್ ಆಗುವಷ್ಟ ಹಾಕಿದೀವಿ ನೋಡ್ರಿ. ಟೋಟಲ್ ಆಗಿ 2 ಗ್ಲಾಸ್ ಆಗುವಷ್ಟ ನಾವೇನೈತ್ಲ ಇಲ್ಲ ಸಣ್ಣ ರವೆ ಅಂದ್ರೆ ಉಪ್ಪಿಟ್ಟು ರವೆ ಹಾಕಿದೀವಿ ನೋಡ್ರಿ. ದಪ್ಪ ರವೆ ಅಲ್ಲ, ಸಣ್ಣ ರವೆ ಯೂಸ್ ಮಾಡಿದೀವಿ. ಇದನ್ನ ಚಂದಂಗೆ ಕೆಂಪು ಬಣ್ಣ ತಿರುಗುತನ ಏನೈತ್ಲ ಫ್ರೈ ಮಾಡ್ಕೋಬೇಕ್ರಿ. ಈ ತರ ಉರಿ ಸ್ಲೋ ಇಟ್ಟನ ಇದನ್ನ ಫ್ರೈ ಮಾಡ್ಕೋಬೇಕಾಕೈತ್ರಿ. ಈ ಥರ ಒಮ್ಮೆ ನಾವು ಮಾಡಿದ ಮೆಥಡ್ ಒಳಗೆ ಚಕ್ಲಿ ಟ್ರೈ ಮಾಡ್ಕೊಂಡು ನೋಡ್ರಿ. ನೀವು ಭಾರಿ ಅಂದ್ರೆ ಭಾರಿ ಬೆಸ್ಟ್ ಆಗಿ ಬರ್ತಾವು, ಗರಿ ಆಗಿರ್ತಾವು. ಎಷ್ಟು ದಿನ ಇಟ್ಟು ತಿಂದ್ರೂ ಗರಿಯಾಗಿ ಉಳಿತಾವು. ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗೈತಿ ತೋರ್ಸಾತೀವಿ. ಇಷ್ಟಾದ್ರೆ ಮುಗಿತ್ರಿ. ಇದನ್ನ ತಕ್ಕೋಬೇಕು ನೋಡ್ರಿ. ಇಲ್ಲೊಂದು ಪರಾತು ತೊಗೊಂಡಿದ್ವಿ, ಅದ್ರೊಳಗೆ ಅದನ್ನ ಅಷ್ಟು ಎಲ್ಲ ತಕ್ಕೊಂಡಿವು. ಅದ ಕಡಾವಂಗಿ ಒಳಗನ ನೆಕ್ಸ್ಟ್ ಇಲ್ಲಿ ನೋಡ್ರಿ 2 ಗ್ಲಾಸ್ ಆಗುವಷ್ಟ ಅಕ್ಕಿ ಹಾಕಿದ್ವಿ ನೋಡ್ರಿ. ಅಕ್ಕಿ ಹಾಕಿ ಇದನ್ನು ಚಂದಂಗೆ ಫ್ರೈ ಮಾಡ್ಕೋಬೇಕು. ನೀವು ಯಾವ ಗ್ಲಾಸ್ಲೆ ತೊಗೊಂಡಿರ್ತಿರ್ಲ ರವೆ, ಅದ ಗ್ಲಾಸ್ಲೇನೆ 2 ಗ್ಲಾಸ್ ಅಕ್ಕಿ ಹಾಕಿದೀವ್ರಿ. ಇಲ್ಲೇ ಸ್ವಲ್ಪ ಚಕ್ಕೆ ಹಾಕತ್ತೀವಿ ನೋಡ್ರಿ. ಅದಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿದೀವಿ. ಅವೆರಡು ಹಾಕಿ ಚಂದಂಗೆ ಇದನ್ನ ಹುರ್ಕೋಬೇಕು ನೋಡ್ರಿ. ಈ ಥರ ನಾವಿಲ್ಲಿ ಏನೈತ್ಲ ರೇಷನ್ ಅಕ್ಕಿ ಯೂಸ್ ಮಾಡಿದೀವ್ರಿ ಚಕ್ಲಿ ಮಾಡಕ್ಕೆ. 2 ಗ್ಲಾಸ್ ರವೆ, 2 ಗ್ಲಾಸ್ ಅಕ್ಕಿ, ಒಂದು ಸ್ವಲ್ಪ ಏನೈತ್ಲ ಚಕ್ಕೆ ಹಾಕಿದ್ವಿ. ಅದಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಇದನ್ನೆಲ್ಲ ಪೂರ್ತಿ ಚಂದಂಗೆ ಕೆಂಪು ಬಣ್ಣ ಬರೋ ತನಕ ಇದನ್ನು ಏನೈತ್ಲ ಫ್ರೈ ಮಾಡ್ಕೋಬೇಕ್ರಿ. ಅಷ್ಟು ಎಲ್ಲ ಇಲ್ಲೇ ತೋರ್ಸಾತೀವಿ ನೋಡ್ರಿ. ಇದೇ ಥರ ಇನ್ನೂ ಹಲವಾರು ರೆಸಿಪಿಗಳನ್ನ ನಮ್ಮ ಪ್ರಿಯಾಸ್ ಕಿಚನ್ ಚಾನಲ್ ಒಳಗೆ ಹಾಕಿದ್ವಿ. ಮಿಸ್ ಮಾಡ್ಲಾರ್ದ ಹೋಗಿ ನೋಡ್ಕೊಂಬರ್ರಿ. ಇಲ್ಲಿ ನೋಡ್ರಿ ಇವಾಗ ಇವು ಫ್ರೈ ಅದು ಯಾವ ರೀತಿ ಕೆಂಪು ಬಣ್ಣ ಬಂದವಂತ ತೋರ್ಸಾತೀವಿ. ಇದನ್ನು ಏನೈತ್ಲ ರವಾ ಏನು ಹುರಿದು ಇಟ್ಟಿದ್ದೀವಲ್ಲ ಫ್ರೈ ಮಾಡಿ ಅದ್ರೊಳಗೆ ತಂದ ಇದನ್ನ ಸೇರಿಸ್ಬೇಕು ನೋಡ್ರಿ. ಅಕ್ಕಿ ಎಲ್ಲ ನೋಡ್ರಿ ಈ ಥರ ಸೇರಿಸಿ ನೆಕ್ಸ್ಟ್ ಇದನ್ನ ಏನೈತ್ಲ ಅಷ್ಟು ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ರವೆ ಮತ್ತು ಅಕ್ಕಿ ಏನಿತ್ಲ ಅದನ್ನ ಅಷ್ಟು ಮಿಕ್ಸ್ ಮಾಡ್ಕೊಂಡ ಇದನ್ನ ಏನೈತ್ಲ ಗಿರಣಿ ಹೋಗಿ ಬೀಸ್ಕೊಂಡು ಬಂದದೀವ್ರಿ ನಾವು. ನೀವು ಬೇಕಿದ್ರೆ ಮನ್ಯಾಗ ಮಿಕ್ಸಿಗೆ ಹಾಕೋಬಹುದು, ಆದ್ರೆ ಏನಾಕತಿ ಸ್ವಲ್ಪ ದಪ್ಪ ಆಕತ್ರಿ ಅದಕ್ಕೆ ಏನೈತ್ಲ ಗಿರ್ನಿಗೆ ಹೋಗಿ ಇದನ್ನ ಬೀಸ್ಕೊಂಡು ತಂದು ಇಟ್ರಂದ್ರೆ ನೀವು ಯಾವಾಗ ಬೇಕಲ್ಲ ಅವಾಗ ಏನೈತ್ಲ ಚಕ್ಲಿ ಮಾಡ್ಕೋಬಹುದ್ರಿ. ಇಲ್ಲೇ ಬೀಸ್ಕೊಂಡ ಬಂದದೀವಿ ನೋಡ್ರಿ. ಗಿರ್ನಿಗೆ ಹೋಗಿ ಹಿಟ್ಟ ಈ ಥರ ಬೀಸೇ ಕೊಟ್ಟಾರ ನೋಡ್ರಿ ಅವರ. ಇಷ್ಟ ಆತಂದ್ರೆ ಮುಗಿತ್ರಿ. ಇದ ಹಿಟ್ಟಿಲ್ಲನ ನೆಕ್ಸ್ಟ್ ವಿಡಿಯೋದಾಗ ನಾವೇನೈತ್ಲ ಚಕ್ಲಿ ಮಾಡಿ ಹಾಕ್ತೀವಿ. ಮಿಸ್ ಮಾಡ್ಲಾರ್ದ ಆ ವಿಡಿಯೋನು ನೋಡ್ರಿ ಚಕ್ಲಿ ಯಾವ ರೀತಿ ಆಗ್ಯಾವಂತ ನಿಮಗೆ ಗೊತ್ತಾಕೈತಿ. ಗರಿಯಾಗಿ ಮಸ್ತಂಗೆ ರೆಡಿಯಾಗಿ ಬರ್ತಾವ್ರಿ ಚಕ್ಲಿ. ನೋಡ್ರಿ ಹಿಟ್ಟಂತರೂ ರೆಡಿ ಆಯ್ತು ನೋಡ್ರಿ. ಈ ಥರ ಒಮ್ಮೆ ಚಕ್ಲಿ ಹಿಟ್ಟ ನೀವು ಟ್ರೈ ಮಾಡಿ ನೋಡ್ರಿ ಮನ್ಯಾಗ. ನೋಡ್ರಿ ಇವತ್ತು ನಾವು ಮಾಡಿದಂಥ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನು. ಇಷ್ಟ ಆಗಿದ್ರೆ ಮಿಸ್ ಮಾಡ್ಲಾರ್ದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಅದೇ ರೀತಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.